ಅರಿದ ಕಥೆಯು ಅರಿಕದಿಂದ ಕಥೆಯು ನಾನು ಅದೇ ಪರಿಮಳ ಹಳೆದು. ಹಾ ಇನ್ನೇನ್ ಮುಗೀತು. ನೂನಿ ಎಲ್ರೂ ಊಟಕ್ಕೆ ಕರೆದ್ಬಿಟ್ಟಿದ್ದಾಳೆ. ಆದ್ರೆ ಸಮಯ ಆಗ್ಬಿಟ್ಟಿದೆ. ನೀನಿದನ್ನ ಸ್ವಲ್ಪ ನೋಡ್ಕೋತಾ ಇರು. ಅಷ್ಟರಲ್ಲಿ ನಾನು ಅವ್ರಿಗೆ ಸ್ಟೋರಿ ಹೇಳಿ ಸಮಾಧಾನ ಮಾಡ್ತಾ ಇರ್ತೀನಿ. ಇನ್ನ ಸ್ವಲ್ಪ ಹೊತ್ತು ಅಷ್ಟೇ ನೂನಿ. ಇನ್ನು ಸ್ವಲ್ಪ ಹೊತ್ತ? ಅಲ್ಲಿವರೆಗೂ ನಾವ್ ಏನ್ ಮಾಡೋದು? ಅಲ್ಲಿವರೆಗೂ ಒಂದ್ ಸ್ಟೋರಿ ಕೇಳ್ಬೋದಲ್ಲ. ಸ್ಟೋರಿ ಹೇಳ? A treasure for ರಾಮು. ಒಂದಿನ ಲಕ್ಷ್ಮೀ ದೇವಿ ಮೇಲೆ ಬೇರೆ ದೇವಿಗಳು ಆರೋಪ ಮಾಡ್ತಿದ್ರು. ಯಾಕೆ ಒಂದೇ ಕಡೆ ಇರೋದಿಲ್ಲ ಅಂತ. ಒಂದಿನ ಇವ್ರ ಹತ್ರ, ಇನ್ನೊಂದಿನ ಬೇರೆಯವ್ರ ಹತ್ರ. ಆಗ ಲಕ್ಷ್ಮೀ ದೇವಿ ಹೇಳಿದ್ಲು, ನನ್ನನ್ನ ಯಾರು ಗೌರವಿಸ್ತಾರೋ ಅವರು ತಮ್ಮ ದುಡ್ಡನ್ನ ಯೋಚನೆ ಮಾಡಿ ಖರ್ಚು ಮಾಡ್ತಾರೆ. ಯಾರ್ ಕಷ್ಟ ಪಡ್ತಾರೋ ನಾನ್ ಅವ್ರ ಕೈಯನ್ನ ಯಾವತ್ತೂ ಬಿಡೋದಿಲ್ಲ. ಆದ್ರೆ ಒಂದ್ ದುಃಖದ ವಿಷಯ, ನಾನ್ ಯಾರತ್ರ ಉಳ್ಕೋತೀನೋ ಅವರು ಎಲ್ಲಾ ರೀತಿನಲ್ಲೂ ದುರಹಂಕಾರ ಮಾಡೋದಕ್ ಶುರು ಮಾಡ್ತಾರೆ. ಬೇರೆ ದೇವಿಯೆಲ್ಲ ಇದನ್ನ ಕೇಳಿ ಇದೊಂದು ಕಟ್ಟುಕತೆ ಅಂತ ಹೇಳಿದ್ರು. ಈಗ ಲಕ್ಷ್ಮೀದೇವಿ ಹತ್ರ ತನ್ನ ಮಾತನ್ನ ಸಾಬೀತ್ ಮಾಡೋದ್ ಬಿಟ್ರೆ ಬೇರೆ ದಾರಿನೇ ಇರ್ಲಿಲ್ಲ. ರಾಮುವಿನ ಸಂಸಾರ ಈ ಜಮೀನು, ಈ ಹೊಲ ಗದ್ದೆಯಿಂದ ನಡೀತಾ ಇತ್ತು. ಬೇಗ ತೆಗಿರಿ, ನನಗೆ ಹೊಟ್ಟೆ ಹಸುವಾಗ್ತಿದೆ. ಅಮ್ಮ, ಇವತ್ತು ಚಪಾತಿ ಜೊತೆ ಪಲ್ಯ ಇಲ್ವಾ? ಎಲ್ಲಿವರೆಗೂ ಜಮೀನಲ್ಲಿ ತರಕಾರಿ ಬೆಳೆಯೋಕ್ಕಾಗಲ್ವೋ ಅಲ್ಲಿವರೆಗೂ ನಾನು ಈ ಹಣ್ಣಲ್ಲೇ ರೊಟ್ಟಿ ತಿಂತೀನಿ. ಮಾವಿನ ಹಣ್ಣು ನನಗ್ ಬೇಕು, ನನಗ್ ಬೇಕು. ರಾಮು ಒಬ್ಬ ಬಡವನಾಗಿದ್ರು ತನ್ನ ಹೆಂಡತಿ ಮಗು ಜೊತೆ ತುಂಬಾ ಸಂತೋಷವಾಗಿದ್ದ. ಆದ್ರೆ ಇವತ್ತು ಅವನ್ ಖುಷಿ ಜಾಸ್ತಿ ಆಗೋದಲ್ಲ, 10 ಪಟ್ಟು ಜಾಸ್ತಿ ಆಗ್ತಾ ಇತ್ತು. ಇವತ್ತು ಲಕ್ಷ್ಮೀದೇವಿಯ ಕೃಪೆ ಅವನ ಮೇಲೆ ಹೇಗಿತ್ತು ಅಂದ್ರೆ ಅವರು ಖುಷಿಲಿ ಕುಣಿತಾ ಇದ್ರು. ರಾಣಿ ಆ ನಿಧಿನ ನೋಡ್ಕೊಳ್ಳೋದಿಕ್ಕೆ ಮನೇಲೇ ಇರ್ತಾ ಇದ್ಲು. ಮತ್ತೆ ರಾಮು ಹೊಲದಲ್ಲಿ. ಮನೇಲಿ ನಿಧಿ ಇದ್ರೆ ಯಾರೇ ಆಗಿರ್ಲಿ, ಪಾಪ ರಾಮುಗೆ ಬಿಸ್ಲಲ್ಲಿ ಕಷ್ಟ ಪಡೋದಿಕ್ಕೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಬಿಡು ಇದನ್ನ, ಬಿಡು ನನ್ನ ನಾಣ್ಯಗಳನ್ನ, ಬಿಡು ಬಿಡು ನನ್ನ ನಾಣ್ಯಗಳನ್ನ, ಬಿಡು. ನಿಧಿ ಮನೇಲಿದ್ರೆ ಕಳ್ತನ ಆಗತ್ತೆ ಅನ್ನೋ ಭಯ ಇರುತ್ತಲ್ಲ, ಅದು ರಾಮುಗೂ ಇತ್ತು. ಇಷ್ಟು ಬೇಗ ಬಂದ್ಬಿಟ್ರಾ? ಇನ್ನು ಈ ಮನೆ ನಮ್ಗೆ ಸುರಕ್ಷಿತ ಅಲ್ಲ ರಾಣಿ. ಅದಕ್ಕೆ
ನಿಧಿ ಸಿಕ್ಕದ್ಮೇಲೆ ರಾಮು ಒಂದೊಳ್ಳೆ ಮನೆ ಕಟ್ಟಿಸ್ದ ಮತ್ತೆ ಐಷಾರಾಮಿ ಜೀವನ ನಡೆಸ್ದ. ಮತ್ತೆ ಈಗ ರಾಮು ಮುಂಚಿನ ರಾಮು ಆಗಿರ್ಲಿಲ್ಲ. ಲಕ್ಷ್ಮಿ ಕೃಪೆಯಿಂದ ಅವನ ನಡವಳಿಕೆ ಕೂಡ ಬದಲಾಗಿತ್ತು. ಈಗ ಅವನು ವಿಜಯನಗರದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿದ್ದ. ರಾಮು ಸೇಟು ನೋಡಿ ಏನ್ ತಗೊಂಡು ಬಂದಿದ್ದೀನಿ ನನ್ನ ದುಡ್ಡಿನ ಮೇಲಾಣೆ. ಇದು ಅಕ್ಕಿ. ಅಕ್ಕಿ? ಬರೀ ಅಕ್ಕಿನ? ಅಯ್ಯೋ ರಾಮು ಸೇಟ್, ನೀವಂತೂ ಶ್ರೀಮಂತರು. ಇವು ಅಕ್ಕಿ ಅಲ್ಲ, ಇವು ಮುತ್ತುಗಳು. ನೋಡಿ ಹೇಗ್ ಉಳಿತಾ ಇದೆ ಅಂತ. ಇದನ್ನ ನಿಮ್ಗೋಸ್ಕರನೇ ತರಿಸಿರೋದು ನನ್ನ ದುಡ್ಡಿನ ಮೇಲಾಣೆ. ಆದ್ರೆ ಅಡ್ಗೆ ಮನೇಲಿ ಈಗಾಗ್ಲೇ ಅಕ್ಕಿ ತುಂಬಿಕೊಂಡಿದ್ಯಲ್ಲ. ಅದನ್ನೆಲ್ಲ ನೀವು ಬಡವರಿಗೆ ದಾನ ಮಾಡಿ ಪುಣ್ಯ ಕೊಟ್ಕೊಳ್ಳಿ ಅಮ್ಮ. ಆ ಹಳೆ ಅಕ್ಕಿನ ನಮ್ಮ ರಾಮು ಅಣ್ಣ ತಿನ್ನಕ್ಕಾಗುತ್ತಾ ಹೇಳಿ? ಅಲ್ವಾ ರಾಮು ಅಣ್ಣ? ಇಲ್ಲ, ಖಂಡಿತ ತಿನ್ನಲ್ಲ. ಏನ್ರ ನೋಡ್ತಿದ್ದೀರಾ? ಬೇಗ ಹೋಗಿ ಗಾಡಿಲಿರೋದ್ನೆಲ್ಲ ತನ್ನಿ ನನ್ನ ದುಡ್ಡಿನ ಮೇಲಾಣೆ. ಉಡಂಕ, ತಗೋ ನಿನ್ನ ನಾಣ್ಯಗಳನ್ನ. ಮನು ಸೇಟು, ನೀನೇನ್ ತಂದ್ಯಪ್ಪ? ಅಯ್ಯೋ, ನಾನ್ ಯಾವ ಸೀಮೆ ಸೇಟು? ನಾನಂತೂ ನಿಮಗೆ ಗುಲಾಮನಲ್ವೇ, ಸೇವೆ ಮಾಡೋದಕ್ಕೆ ಬಂದಿದ್ದೀನಷ್ಟೇ. ಬೇರೆ ರಾಜ್ಯದಿಂದ ಮೃದುವಾಗಿರೋ ಮತ್ತೆ ರೇಷ್ಮೆ ಬಟ್ಟೆಗಳು ಬಂದಿದ್ವು. ಅದನ್ನ ತೋರ್ಸೋಣ ಅನ್ಕೊಂಡೆ. ತೋರ್ಸು. ಅವನ ಹತ್ರ ಇದ್ದಿದ್ದ ದುಡ್ಡೆಲ್ಲ ಅವನ್ ಸ್ವಂತ ದುಡ್ದಿದ್ದಾಗಿರ್ಲಿಲ್ಲ. ಅದಕ್ಕೆ ಅವನು ಇಷ್ಟ ಬಂದ ಹಾಗೆ ಖರ್ಚು ಮಾಡ್ತಿದ್ದ. ಯಾರೆಷ್ಟೇ ಕೇಳಿದ್ರೂ ಕೊಟ್ಟು ಬಿಡ್ತಿದ್ದ. ರಾಮು ಹತ್ರ ಇದ್ದಿದ್ದ ದುಡ್ಡೆಲ್ಲ ಖಾಲಿ ಆಗ್ತಿತ್ತು. ಆದ್ರೆ ಅವನ್ ಶೋಕಿ ಅಲ್ಲ. ಅಯ್ಯೋ ಪರವಾಗಿಲ್ಲ, ದುಡ್ಡನ್ನ ನೀವು ಆಮೇಲೆ ಕೊಡ್ಬೋದು ರಾಮು ಅಣ್ಣ. ಒಂದಲ್ಲ ಒಂದಿನ ಸಾಲ ಅಂತೂ ತೀರಿಸಲೇಬೇಕು. ಕೊನೆಗೂ ಆ ದಿನ ಬಂದೇ ಬಿಡ್ತು. ಏನೋ ಒಂದೇ ಒಂದ್ ನಾಣ್ಯನ, ಆದ್ರೆ ನನ್ನ ಲೆಕ್ಕದಲ್ಲಿ ನೀವು ಇನ್ನೂ ಜಾಸ್ತಿ ಕೊಡ್ಬೇಕು ರಾಮು ಅಣ್ಣ. ನನ್ನ ದುಡ್ಡಿನ ಮೇಲಾಣೆ. ನನ್ನ ಹತ್ರ ಈಗ ಉಳ್ಕೊಂಡಿರೋದು ಇದೊಂದೇ. ಇನ್ನು ನಿಮ್ ಹತ್ರ ತುಂಬಾನೇ ಇದೆ ರಾಮು ಅಣ್ಣ. ದುಡ್ಡು ಕೊಡ್ಲಿಲ್ಲ ಅಂತ ಉಡಾಂಕ ರಾಮು ಮನೇಲಿದ್ದಿದ್ ವಸ್ತು ಮತ್ತೆ ಕುದುರೆನೂ ತಗೊಂಡು ಹೋಗ್ಬಿಟ್ಟ. ಹೀಗ್ ನಿಂತ್ಕೊಂಡು ಏನ್ ನೋಡ್ತಾ ಇದೀಯಾ? ದುಡ್ಡು ಕೊಡೋದಕ್ಕೆ ಧೈರ್ಯ ಇಲ್ಲ ಅಂದಮೇಲೆ ಅದನ್ನೆಲ್ಲ ಯಾಕೆ ಖರೀದಿ ಮಾಡ್ಬೇಕಾಗಿತ್ತು? ದೊಡ್ಡದಾಗಿ ಶ್ರೀಮಂತ ಆಗೋದಕ್ಕೆ ಹೊರಟಿದ್ದ. ಮೊದ್ಲು ತೆಗಿ ಇದನ್ನ. ಎಲ್ಲ ವಸ್ತುಗಳನ್ನ ತಗೊಂಡು ಹೋಗಿ. ರಾಮುಗೆ ದುಡ್ಡು ಖರ್ಚು ಮಾಡೋದ್ರಲ್ಲಿ ಸ್ವಲ್ಪನೂ ಹಿಡಿತಾ ಇರಲಿಲ್ಲ. ಹಾಗೆ ಅವನಿಗೆ ಬುದ್ಧಿನೂ ಇರಲಿಲ್ಲ. ಈಗ ಅವನಿಗೆ ತನ್ನ ತಪ್ಪಿನ ಅರಿವಾಯ್ತು. ಒಂದು ನಾಣ್ಯ ಕೊಡಕ್ಕಾಗಲ್ಲ, ಈ ಸಿಂಹಾಸನ ಬೇರೆ ಬೇಕಾ? ಎದ್ದೇಳೋ ಮೇಲೆ. ನಿಂತ್ಕೋ. ನಮ್ಮ ಮಾಲೀಕರು ಹೇಳಿದ್ದಾರೆ ಎಲ್ಲಾ ವಸ್ತುನು ಎತ್ಕೊಂಡ್ ಬರೋದಿಕ್ಕೆ. ಪಕ್ಕಕ್ ಬಾ. ಬೇಡ. ನಮ್ಮ ಸುಖದ ದಿನಗಳು ಮುಗಿದ್ವು ರಾಣಿ. ಸುಲಭವಾಗಿ ಸಿಕ್ಕಿದ ದುಡ್ಡನ್ನ ತಗೊಂಡು ನಾವು ಲಕ್ಷ್ಮಿಗೆ ಗೌರವ ಕೊಡೋದನ್ನೇ ಮರ್ತು ಬಿಟ್ವಿ. ಅದಕ್ಕೆ ಅವಳು ನಮ್ಮೇಲ್ ಕೋಪಿಸ್ಕೊಂಡ್ಲು. ಚಾಪೆ ಇದ್ದಷ್ಟು ಕಾಲ್ ಚಾಚಬೇಕು. ರಾಮು ಮತ್ತೆ ರಾಣಿ ತಾವು ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ಮತ್ತೆ ಕಷ್ಟಪಟ್ಟು ಕೆಲಸ ಮಾಡೋದಿಕ್ಕೆ ಶುರು ಮಾಡ್ಕೊಂಡ್ರು. ರಾಮುವಿನ ಕಷ್ಟ ಫಲ ಕೊಡ್ತು. ಇದನ್ನೆಲ್ಲ ನೋಡಿ ಮತ್ತೆ ಲಕ್ಷ್ಮೀದೇವಿ ಖುಷಿ ಪಟ್ಲು. ಮತ್ತೆ ಬೇರೆ ದೇವಿಗಳಿಗೆ ಇದರ ಉತ್ತರ ಕೂಡ ಸಿಕ್ತು. ಇದೇ ಕಾರಣಕ್ಕೆ ಲಕ್ಷ್ಮೀದೇವಿ ಯಾರ ಮನೆಯಲ್ಲೂ ಶಾಶ್ವತವಾಗಿ ಉಳ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಜನಗಳು ಲಕ್ಷ್ಮೀದೇವಿಗೆ ಮರ್ಯಾದೆ ಕೊಡೋದನ್ನ ಮರ್ತು ಹೋಗ್ತಾರೆ. ಹೇಳಿ ಮಕ್ಕಳ, ಹೇಗಿತ್ತು ಈ ಕಥೆ? ತುಂಬಾ
ಚೆನ್ನಾಗಿತ್ತು ಅಮ್ಮ. ತುಂಬಾ ಚೆನ್ನಾಗಿತ್ತು ಅಮ್ಮ. ನಮ್ಮ ಹತ್ರ ಇರೋ ವಸ್ತುನ ಯೋಚನೆ ಮಾಡಿ ಖರ್ಚು ಮಾಡ್ಬೇಕು. ಈ ಕಥೆಯಿಂದ ಇದನ್ನೇ ಕಲ್ತ್ಕೊಂಡ್ವಿ ಅಮ್ಮ. ಸರಿಯಾಗಿ ಹೇಳ್ದೇನೋ ನೀನು. ಅರೆ ಅರೆ, ಹುಷಾರಾಗಿ ಹೋಗಿ ಮಕ್ಳ, ಹುಷಾರು. If you like this video, subscribe to our channel Murthy Media. ಮಾತು ಮಾತಲ್ಲಿ ತಕ್ಷಣ ಬೀಳುತ್ತೆ ಹನಿಯು, ಅದುವೆ ಪಿಸು ಮಾತಲ್ಲಿ ಸಂಪೂರ್ಣ ನಿಜವಾದ ಕಥೆನು ಹೇಳಲು ಬಂದೆ ಈಗ ಸಿಹಿ ಕಹಿ ರುಚಿಗಾಗಿ. ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ, ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ. ಕವಿದ ಕಥೆಯು ಅರಗದಿಂದ ಕಥೆಯು, ನಾನು ಅದೇ ಪರಿಮಳ ಹಳೆದು. ಕಿಂಚಿತ್ತು ಮಾತಲ್ಲಿ ಕಟು ಸತ್ಯ ಹೇಳ್ತೀನಿ, ಗಾಳಿ ಆಗಿ ಬೀಸಿ ಒಂದು ಕಿಟಕಿ ತೆರಿತೀನಿ. ಬೆರಳನ್ನು ಹಿಡಿದು ಜೊತೆಯಾಗಿ ನಡೆವೆ, ದಟ್ಟಣೆಯ ಕತ್ತಲಲ್ಲಿ ಮಿಸುಕಾಗಿ ಉರಿವೆ. ಅಂಗಳದ ಮಣ್ಣಲ್ಲಿ ಪರಿಮಳ ಮನದಲ್ಲಿ ಕವಿದ ಕಥೆಯು